ಪ್ಯಾಕ್ ಮಾಡ್ತಾಯಿದ್ದೀರಾ? ಹಾಂ, ಹೆಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ SRJ ಕನ್ನಡ. ಇವತ್ತು ಫಸ್ಟ್ನೇ ಆರ್ಡ್ರ್ ಬಿದ್ದಿರೋದು ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿಂದ ರೆಡಿ ಕೊಟ್ಬಿಟ್ಟಾನೆ. ಆದ್ರೆ ಇನ್ನು ಪ್ಯಾಕೇ ಮಾಡ್ತಾನೆ ಅನ್ನ ಬಂಡು ಬೆಳಗ್ಗೆ. ಇಲ್ಲೇ ಲೋಕಲ್ ಆರ್ಡ್ರು. ಇಲ್ಲಿ ಯಾವುದಪ್ಪ ಇದು? ಓಹೋ, ನೀವು ಬೆಲ್ ರೋಡು 1439. ಕೊಡಿ ಅಣ್ಣ. ಪಿಕಪ್ ಆಯಿತು. ಫಸ್ಟ್ನೇ ಆರ್ಡ್ರು. ಗಾಡಿ ಕಿಲೋಮೀಟರ್ಸ್ ಎಷ್ಟಾಗೈತೆಪ್ಪ ಅಂದ್ರೆ ನೋಡೇ ಬಿಡೋಣ. RMZ ಓರ್ಚೆಂಡು ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಇವತ್ತಿಂದು 22,886 ಕಿಲೋಮೀಟ್ರ್ ಆಗೈತೆ. ಬರ್ರಿ. ಓಂ ನಮಃ ಶಿವಾಯ. ದೇವರೇ ಒಳ್ಳೇದು ಮಾಡಪ್ಪ ಎಲ್ಲರಿಗೂ. ಸರಿ, ಡ್ರಾಪ್ ಆದ ತಕ್ಷಣ ಸಿಗ್ತೀನಿ. ಏನು 30 ರೂಪಾಯಿ ಕೊಟ್ಟನು ಅಷ್ಟೇ ಈ ಆರ್ಡ್ರಿಗೆ. ಇವಾಗ ಎರಡನೇ ಆರ್ಡ್ರು ಮತ್ತೆ ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿಕ್ಕೆ ಬಿದ್ದಿರೋದು. ಎಲ್ಲಿ ಗೊತ್ತಾ? ಎಷ್ಟು ಲಾಂಗ್ ಅಂತ? 2269. ಬರೋಣ. ಆರಾಮಣ್ಣ ನೀವು? ಎಲ್ಲಿ ಗೊತ್ತಾ? ಇಲ್ಲಿ ಕೊಟ್ಟವನೇ 2269. ವೆಂಕಟಪುರ ಆಗ್ಬೋದು. 700 ಕಡೆ ಕೊಟ್ಟಿರೋದು. ಕಿಲೋಮೀಟರ್ಸ್ ನೋಡ್ಬಿಡೋಣ ಇರಿ ಫಸ್ಟು. ಎಷ್ಟು ಕಿಲೋಮೀಟ್ರ್ ಅಂತ? 11 ಕಿಲೋಮೀಟ್ರ್ 18 ನಿಮಿಷಲ್ಲಿ ತೋರಿಸ್ತಾನೆ. ಇವಾಗ ಟೈಮಿಂಗ್ಸು ಕರೆಕ್ಟ್ 7:29. ನಾನು ಎಷ್ಟು ನಿಮಿಷದಲ್ಲಿ ಡ್ರಾಪ್ ಕೊಡ್ತೀನಿ ನೋಡೋಣ. ಸಿಗ್ತೀನಿ ರೀ ಅಲ್ಲಿ ಡ್ರಾಪ್ ಆದಮೇಲೆ. ಇವಾಗ ಟೈಮ್ ಬಂದುಬಿಟ್ಟು 9:46 ಗಂಟೆ ಐತೆ. ರೋಡ್ ಪೂರ್ತಿ ಖಾಲಿತ್ತಲ್ಲ, ಅದಕ್ಕೆ ಬೇಗ ಬಂದುಬಿಟ್ಟಿದ್ದೀನಿ ಫೋನ್ ಅಂತ. ಒಂದು 60-70 ಸ್ಪೀಡಲ್ಲಿ ಎಲ್ಲಪ್ಪ ಮನೆಯದು. 40 40 ಇನ್ನು ಮುಂದೆ ಇರಬೇಕು. ಯಾವುದು ಮನೆ? ಇರಿ, ಕಸ್ಟಮರ್ ಕಾಲ್ ಮಾಡಿಬಿಡೋಣ. ಎಲ್ಲೈತಪ್ಪ ಇದು? ಕಾಲ್ ಕಸ್ಟಮರು ಶ್ರೀರಂಗಮ್ ಅಂತೆ. ಇರಿ, ಕಾಲ್ ಮಾಡ್ತೀನಿ ಕಸ್ಟಮರ್. ಎಲ್ಲಿ ಮನೆ ನಂಬರ್ ಇಲ್ವಲ್ಲ? 40. ಇಲ್ಲ, ಹಿಂದೆ ಐತೆ. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಗೊತ್ತಿಲ್ಲ. ಅಷ್ಟು. ಹಲೋ ಮೇಡಮ್, ಡೆಲಿವರಿ ಬಾಯ್ ಮೇಡಮ್. ಮನೆ ಹತ್ರ ಬಂದಿದ್ದೀನಿ. 40 ಮನೆ ಮುಂದೆ ಇದ್ದೀನಿ ನಾನು. 40. ಹಲೋ, ಯಾವ ಕಡೆ? ಹಾಂ, ಗಲ್ಲಿ ರೋಡಾ? ಚಿಕ್ಕದಂಗೆ ಹೋಗಿದೆಯಲ್ಲ? ಇಲ್ಲ, ಓಕೆ. ತೊಳಿ. 108 ರೂಪಾಯಿ ಕೊಟ್ಟಿದೆ ನೋಡಿ. ರಿಟರ್ನ್ ಅಮೌಂಟ್ ಎಷ್ಟು? 45 ರೂಪಾಯಿ ಐತೆ. ಇಲ್ಲಿ 45%. 2 ಆರ್ಡ್ರ್ ಕೌಂಟ್ ಆಯಿತು. ಈ ಆರ್ಡ್ರ್ ಎಷ್ಟು ಕಿಲೋಮೀಟ್ರ್ ಬಂದಿದೆ ಅಂದರೆ 12.5 ಕಿಲೋಮೀಟ್ರು. ಪಿಕಪ್ ಡ್ರಾಪ್ ಸೇರಿ ಕರೆಕ್ಟಾಗಿ ಎಷ್ಟು ನಿಮಿಷಲ್ಲಿ ಡ್ರಾಪ್ ಕೊಟ್ಟೆ ಅಂದರೆ ಇದರಲ್ಲಿ 25 ನಿಮಿಷ ತೋರಿಸ್ತಾ ನೋಡಿ. ಬಡ್ಡಿ ಮಗ ಹೌದು. ನಾನು ಬಂದಿರೋದೇ ಎಷ್ಟೊಂದು 16-17 ನಿಮಿಷಲ್ಲಿ. ಇಲ್ಲಿಂದ ಮತ್ತೆ ಹೋಗೋಣ ನಾವು. ಮತ್ತೆ ಇವಾಗ ನಾನು ಇಲ್ಲಿ ಸಂಜಯನಗರ ಡಾಲರ್ಸ್ಕೊಂಡು ಇಳಿದ್ದೀನಿ. ಬೂಸ್ಟ್ ಆನ್ ಮಾಡಿಬಿಟ್ಟ. 3 ಆರ್ಡ್ರ್ ಹೊಡೆದಿದ್ದೆ. 200 ರೂಪಾಯಿ ಚಿಲ್ಲರೆ ಆಗಿದೆ. 4 ಆರ್ಡ್ರ್ ಕೌಂಟಾಗಿದೆ. ಅಂದರೆ ಒಂದು ಲಾಂಗ್ ಆರ್ಡ್ರ್ ಹೋಗಿದ್ನಲ್ಲ, 2 ಆರ್ಡ್ರ್ ಕೌಂಟಾಗಿದೆ. ಇವಾಗ ನೋಡೋಣ. ಇಲ್ಲೇ ಸಂಜಯನಗರ ಉಡುಪಿ ಗಾರ್ಡನ್ ಹತ್ರ ಹೋಗ್ಬಿಟ್ಟು ನಿಂತ್ಕೋತೀನಿ. ಆರ್ಡ್ರ್ ಕೊಟ್ಟರೆ ಕೊಡ್ತಾನೆ ಬೂಸ್ಟಲ್ಲಿ. ಎಷ್ಟು? 1 ಅವರ್ ಅಷ್ಟೇ. 9:30 ಗಂಟೆವರೆಗೂ ಆನ್ ಇದೆ. ನೋಡೋಣ ಎಲ್ಲಿ ಕೊಡ್ತಾನೆ ಅರ್ನಿಂಗ್ಸ್ ಹೊಡೀನು. ಸರಿ, ಆರ್ಡ್ರ್ ಲೆಕ್ಕನೂ ಆಗುತ್ತಲ್ಲ. ಬೇಗ ಲೋಕಲ್ ಆರ್ಡ್ರ್ ಕೊಟ್ಟರೆ ಸಿಗ್ತೀನಿ ಮತ್ತೆ. ಇವಾಗ ಟೈಮ್ ಬಂದುಬಿಟ್ಟು 9:30 ಗಂಟೆ ಆಗಿದೆ. ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. ಇರಿ, ಬೂಸ್ಟಲ್ಲಿ ಎಷ್ಟು ಕೊಡ್ತಾನೆ? ಟಾರ್ಗೆಟು 95 ರೂಪಾಯಿ ಆಗಿದೆ. 1 ಅವರ್ 1 ನಿಮಿಷಕ್ಕೆ 3 ಆರ್ಡ್ರ್ ಹೊಡೆದಿರೋದು ನಾನು. ಇವಾಗ ಡ್ಯೂಟಿ ಆಫ್ ಮಾಡ್ತೀನಿ 9 ಗಂಟೆಗೆ. ಮತ್ತೆ 12 ಗಂಟೆಗೆ ಬರ್ತೀನಿ. ಯಾಕಂದರೆ ಇವಾಗ ಅರ್ಧ ಗಂಟೆ ಮಾತ್ರ ಸರ್ಜ್ ಇರೋದಲ್ಲ. 12 ಗಂಟೆಯಿಂದ ಮತ್ತೆ ಸರ್ಜ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ 3 ಗಂಟೆಯಿಂದ 4 ಗಂಟೆವರೆಗೆ ಸರ್ಜ್ ಇರೋಲ್ಲ. ಆಮೇಲೆ ಕಂಟಿನ್ಯೂ ಹೊಡೆದ್ಬಿಡ್ತೇನೆ. ಯಾಕಂದರೆ ಇವಾಗ 2-3 ಅವರ್ ಹತ್ತಿರ. ಇವಾಗ 9:30ರಿಂದ 12 ಗಂಟೆವರೆಗೆ ಸರ್ಜ್ ಇಲ್ಲ ಮಾಡಿ ವೇಸ್ಟ್. ಹತ್ತಿರ ನಾನು ಒಂದು 6-7 ಆರ್ಡ್ರ್ ಹೊಡೆದಿದ್ದೀನಿ. 300 ಚಿಲ್ಲರೆ ಅರ್ನಿಂಗ್ಸ್ ಆಗೈತೆ. ಸರ್ಜ್ ಇದ್ರೇ ನಮಗೆ ಅರ್ನಿಂಗ್ಸ್ ಆಗೋದು. ಸರ್ಜ್ ಇಲ್ಲಾಂದರೆ ಅರ್ನಿಂಗ್ಸ್ ಆಗೋಲ್ಲ. ಅದಕ್ಕೆ ಸರ್ಜ್ ಇದ್ದಾಗ ಮಾತ್ರ ಮಾಡ್ತೀನಿ ಇನ್ನು ಮುಂದೆ. ಸುಮ್ಮನೆ ವೇಸ್ಟ್. ಸರ್ಜ್ ಇಲ್ದ ಟೈಮಲ್ಲಿ ಆರ್ಡ್ರಸ್ಸು ಕೊಡೋಲ್ಲ ಸರಿಯಾಗಿ. ಕೊಡ್ತಾನೆ ಆರ್ಡ್ರಸ್ಸು, ಆದರೆ ಅಮೌಂಟ್ ಜಾಸ್ತಿ ಇಲ್ವಲ್ಲ. ಅದಕ್ಕೆ ಇವಾಗ ಮತ್ತೆ ನಿಮ್ಗೆ ಕರೆಕ್ಟಾಗಿ ಇವಾಗ 12 ಗಂಟೆ ಮೇಲೆ ಸಿಗ್ತೀನಿ. ಇವಾಗ ಟೈಮ್ 12 ಗಂಟೆ ಲಾಗಿನ್ ಆಗಿದ್ದೀನಿ. ಇಲ್ಲಿ 11:08 ಸಂಜಯನಗರ 80 ಫೀಟ್ ರೋಡ್ ಹತ್ರ ಬಿದ್ದಿರೋದು ಆರ್ಡ್ರು. ಇಲ್ಲಿ ಯಾವುದೋ PG ಕ್ವೀನ್ಸ್ PG ಹತ್ರ, ಸರ್ ಕ್ವೀನ್ಸ್ ರೆಸ್ಟೋರೆಂಟ್ ಹತ್ರ ಬಿಲ್ಡಿಂಗಲ್ಲಿ ಬಿದ್ದಿರೋದು. ಒಂದು ಮಿನಿ ಲಂಚು, ಒಂದು ಡಾಲ್ ಪುಳಿ ಅಂತೆ. ರೆಡಿ ಆಯ್ತಲ್ಲ ಗೊತ್ತಿಲ್ಲ, ಏನೋ ಕೇಳೋಣ. ಅಣ್ಣ 9955 ಇನ್ನೂ ರೆಡಿ ಇಲ್ಲ. ಆಮೇಲೆ ಸಿಗ್ತೀನಿ ಮತ್ತೆ. 55 ಇಲ್ಲಿ ಕಸ್ಟಮರು ಟೇಬಲ್ ಮೇಲೆ ಇಡೋಕೆ ಹೇಳಿದ್ದಾರೆ. ಇಟ್ಬಿಟ್ಟು ಹೆಸರು ಬರೆದು ಬಿಡೋಣ ರೀ.
ಹ್ಞೂ THEEKSH ಗೌಡ, ಋಷಿಜ ಗೌಡ ಇಟ್ಬಿಟ್ಟು ಹೇಳಿದ್ದಾರೆ ಕಸ್ಟಮರು ಡೆಲಿವರಿ ಕಂಪ್ಲೀಟ್ ಕೊಡಿ ಅಂತಾರೆ. ಶ್ರೀ ಸಾಯಿ ಗಣೇಶ್ ಹತ್ರ ಕೊಟ್ಟಿರೋದು, ಬೇಸ್ಮೆಂಟಲ್ಲಿ ಇಡಿ ಅಂತ ಹೇಳಿದರೆ ಇಟ್ಟಿದ್ದೀನಿ. ಡೆಲಿವರಿ ಕಂಪ್ಲೀಟ್ ಕೊಟ್ಟೆ. ನೋಡೋಣ ಇವಾಗ ಎಲ್ಲಿ ಕೊಡ್ತಾನೆ ಅಂತ. ಟ್ರಪಲ್ಸ್ ಹೋಗಿ ಅಂತ ಹೇಳ್ತಾರೆ. ಟ್ರಪಲ್ಸ್ ಪಕ್ಕದಲ್ಲೇ ಐತೆ. ಎಷ್ಟು ಆರ್ಡ್ರು? 8 ಆರ್ಡ್ರ್ ಆಗಿದೆ ಇವಾಗ. ನೋಡೋಣ 12-20 ಗಂಟೆ ಆಗಿದೆ. ಮ್ಯಾಕ್ಸ್ ಬೋನಸ್ಸು 40% ಇರೋದು. ಎಷ್ಟಾಗುತ್ತೆ ಎಲ್ಲೆಲ್ಲಿ ಹಾಕ್ತಾನೆ ಹಾಕಲಿ, ಸುಮ್ಮನೆ ಹೋಗೋದೊಂದೇ. ಮತ್ತೆ ಸಿಗ್ತೀನಿ ರೀ ಆಮೇಲೆ. ಇವಾಗ ಪ್ರೆಸ್ಟೀಜ್ ವೆಂಟ್ಸನ್ ಹತ್ರ ಇದ್ದೀನಿ. ಎಲ್ಲಿ ಯಲಹಂಕ ನ್ಯೂ ಟೌನ್ ಮುಂದೆ. 134 ರೂಪಾಯಿ ಕೊಟ್ಟಿದೆ. 2.5 ಕೌಂಟಿಂಗು. ರಿಟರ್ನೇ ಇರೋದು ಎಷ್ಟು ಗೊತ್ತಾ? 87 ರೂಪಾಯಿ ರಿಟರ್ನ್ ಅಮೌಂಟ್ ಐತೆ. ಎಷ್ಟು? 15.5 ಕಿಲೋಮೀಟ್ರು. ಇವಾಗ ಆಗಿರೋದು 12.5 ಆರ್ಡ್ರು. ಇನ್ನೂ ಬೇಕಾದ್ರೆ ತುಂಬ. 134 ರೂಪಾಯಿ. ಎಲ್ಲ 109 ರೂಪಾಯಿ ಟ್ರಾವೆಲ್ ಪೇ ಕೊಟ್ಟಿದ್ದ. ಟೋಟಲ್ 16 ಕಿಲೋಮೀಟ್ರು. ಪಿಕಪ್ ಡ್ರಾಪು 25 ರೂಪಾಯಿ ಮ್ಯಾಕ್ಸು. ಇವಾಗ ರಿಟರ್ನ್ ಇರೋದು 87 ರೂಪಾಯಿ ಕೊಡಬೇಕು. ಇನ್ನು 5 ನಿಮಿಷ ವೇಟ್ ಬೇರೆ ಮಾಡಬೇಕು. ಏನು ಅಪಾರ್ಟ್ಮೆಂಟ್ಗಳಲ್ಲಿ ವಿಲ್ಲಾಗಳಿದಾವಪ್ಪ ಪ್ರೆಸ್ಟೀಜ್ದು. ಯಪ್ಪ ದೇವ್ರೆ, ಸೈಕ್ ಒಂದೊಂದು ನೋಡ್ರಿ ಹೆಂಗಿದಾವೆ ಒಳಗಡೆ. ನಾವು ಯಾವಾಗ ತೊಗೊಳೋದು? ಸ್ವಿಗ್ಗಿದಲ್ಲಿ ದುಡ್ಡು ಸತ್ರು ಆಗಲ್ಲ. ಏನಾದ್ರು ಬಿಸ್ನೆಸ್ ಮಾಡಬೇಕು, ಆವಾಗಲೇ ತೊಗೊಳಕ್ಕಾಗೋದು. ಸದ್ಯಕ್ಕೆ ದುಡಿಯೋಣ ಕತ್ತೆ ಥರ. ಮತ್ತೆ ಸಿಗ್ತೀನಿ ಆಮೇಲೆ. ಇಲ್ಲೊಬ್ಬ ಆಟೋನ ಏನು ಗಿಚ್ ಲೈನ್ ಹಾಕೋಣ ಅಂದರೆ, ಅಮ್ಮನ ಪ್ರೀತಿ ಹುಡುಗಿ ಪ್ರೀತಿ ಎರಡೂ ಒಂದೇ ಅಲ್ಲ ಅಂತ ಹೇಳ್ತಾರೆ. ಆದರೆ ನಿಜವಾಗಿ ಮನಸಾರೆ ಪ್ರೀತಿಸೋ ಹುಡುಗಿ ಪ್ರೀತಿ ಅಮ್ಮನ ಪ್ರೀತಿಗೆ ಸಮನಾಗಿರುತ್ತೆ. ಕರೆಕ್ಟಾ? ಆದರೆ ಅಲ್ಲಿ ಪಕ್ಕದಲ್ಲಿ ನೋ ಗರ್ಲ್ಸ್ ಅಂತ ಹಾಕ್ಬಿಟ್ಟವನೆ ಅಣ್ಣ ಬಂಡು. ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ನಿಮ್ಮ ಹೆಸರು? ನಿಮ್ಮದು ಇನ್ಸ್ಟಾಗ್ರಾಮ್ ಐಡಿ ಹೇಳಿ. ಹಾಂ, ಅಪ್ಪು ಕನ್ನಡಿಗ ಅಂತ 18 ಅಂತ ಇವ್ರದ್ದು ಮಿನಿ ಬ್ಲಾಗ್ ಅದು ಮಾಡ್ತಾ ಇರ್ತಾರೆ. ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ. ಯೂಟ್ಯೂಬ್ ಇಲ್ಲಲ್ಲ? ಇವಾಗ ಎಲ್ಲಿಂದ ಬಂದಿರೋದು ನೀವು? ಇಲ್ಲ ಅದಲ್ಲ, ಇವಾಗ ಇಲ್ಲಿ ಇವರು ಶಂಕರ ಮೀಟ್ ಆಗೋಕ್ಕೆ ಬೊಮ್ಮನಹಳ್ಳಿಯಿಂದ ಬಂದಿದ್ದಾರೆ ನೋಡಿ. ಅದೇ 2 ಸಂಟಿ ಮುಂದೆ ಬೊಮ್ಮನಹಳ್ಳಿ ಇದನ್ನು ಬರುತ್ತಲ್ಲ, ಹೆಬ್ಬಗುಡಿ ಹೋಗೋ ರೋಡು, ಅಲ್ಲಿ ಇವಾಗ ಒಂದು ಆರ್ಡರ್ ಬಿದ್ದಿರೋದು. ಅಣ್ಣ ಸ್ನ್ಯಾಪ್ಚಾಟ್ ಹಾಕ್ತವ್ರೆ. ಇವರು ನಮ್ಮ ಶಂಕರ್ ಅಂತ, ನಮ್ಮ ಅಣ್ಣೇಶ್ ಅಂತ ಎಲ್ಲರಿಗೂ ಗೊತ್ತು. ಯಾರಂತ ಇವನು ಇರಿ. ಇವಾಗ ಆರ್ಡರ್ ಬಿದ್ದೈತೆ. ಇವಾಗ ಮತ್ತೆ ಸಿಗ್ತೀನಿ ಆಮೇಲೆ ನಿಮಗೆ. ಅಣ್ಣ 9467 ಕೊಡಿ. 9467 2494. ರೆಡಿ ಇಲ್ವಾ? ರೆಡಿ ಕೊಟ್ಟಿದ್ದೀರಾ ಮತ್ತೆ? ಇದು ಯಾವುದು? 9467 ಆಯಿತು. ಇದು ಇನ್ನೊಂದು ರೆಡಿ ಇದೆ, ಆದರೆ ಇನ್ನೂ ರೆಡಿ ಆಗಿಲ್ಲಂತೆ. ನೋಡೋಣ, ಒಂದು 2 ನಿಮಿಷ ವೇಟ್ ಮಾಡೋಣ. ಇವಾಗ ಅರ್ನಿಂಗ್ಸು ಎಷ್ಟಪ್ಪ ಆಗಿದೆ ಅಂದರೆ 1060 ರೂಪಾಯಿ ಆಗಿದೆ. ಎಷ್ಟು ಇದೊಂದು ಕೊಟ್ಟರೆ ಫಸ್ಟ್ ಟಾರ್ಗೆಟ್ ಮುಗುತ್ತೆ. ಇನ್ನೊಂದು ಅಂದರೆ ಈ ಟಾರ್ಗೆಟ್ ಮುಗಿದ್ಬಿಟ್ಟು ಒಂದು ಎಕ್ಸ್ಟ್ರಾ ಆರ್ಡ್ರ್ ಆಗುತ್ತೆ. ಮಲ್ಟಿ ಆರ್ಡ್ರ್ ಕೊಟ್ಟನಲ್ಲ, ಡ್ರಾಪು ಎಲ್ಲಪ್ಪ ಅಂದರೆ ಇದು ನೋಡೋಣ. ಡ್ರಾಪು ಒಂದು ಅಪಾರ್ಟ್ಮೆಂಟ್ ಬ್ರಿಗೇಡ್ ಮ್ಯಾಗ್ನಮು. ನೋಡ್ರಿ ಹೆಂಗೆ ಸುತ್ತಾಡ್ಕೊಂಡು ಹೋಗ್ಬೇಕು. ಪಿಕಪ್ ಇಲ್ಲಿ, ಡ್ರಾಪ್ ಇಲ್ಲಿ, ಹೆಂಗೆ ಹೋಗೋಣ ಒಟ್ಟಿನಲ್ಲಿ. ಇನ್ನೊಂದು ರಂಗೋಲಿ ಗಾರ್ಡನ್ಸ್ ಜಕ್ಕೂರ್ ಹತ್ರ. ಅಣ್ಣ ಕೊಡೋಣ 2494. ಹಾಂ ಕೊಡು. 2 ಪಿಕಪ್ ಆಯಿತು. ಬರೀ ಡ್ರಾಪ್ ಕೊಡೋಕೆ ಹೋಗೋಣ 2. ಯಾವುದು? ಇವಾಗ ನನಗೆ ಬಿದ್ದಿರೋದು ಆರ್ಡ್ರು ಇದು ಹೋಟೆಲ್ ಎಂಪೈರ್ ಅಂತ ತನಿಸಂದ್ರದಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲಿಂದಪ್ಪ ಇಲ್ಲಿ ತೋರಿಸ್ತೀನಿ. 2 ಆರ್ಡ್ರು ಕೊಟ್ಟಿದ್ದ, ಮಲ್ಟಿ ಆರ್ಡ್ರು. ಇದು ಇಲ್ಲಿ ತೋರಿಸುತ್ತೆ, ಇಲ್ಲಿ ಮ್ಯಾಪ್ ಸ್ಟ್ರೀಟ್ನಲ್ಲೇ. ಒಂದು ಮಂತ್ರಿ ಇದ್ರ ಮಾನೇರಿ ಟೆಕ್ ಪಾರ್ಕಲ್ಲಿ ಡ್ರಾಪು. ಇದ್ರ ಬಿದ್ದಿರೋದು ಒಂದು 9 ಗಂಟೆ ಹತ್ತತ್ರ ಬಿದ್ದಿರೋದು ಆರ್ಡ್ರು. ಓಕೆ, ನಾನು ಹೋಗೋಷ್ಟ್ರಲ್ಲಿ, ನಾನು ಪಿಕಪ್ ಹೋಗೋಷ್ಟರಲ್ಲಿ ಡ್ರಾಪು ಇನ್ನೊಂದು ಮಲ್ಟಿ ಆರ್ಡ್ರು ಕೊಟ್ಟ. ಹೋಟೆಲ್ ಎಂಪೈರ್ದೊಂದು ಇನ್ನೊಂದು ಆರ್ಡ್ರು. ಅದೇ ಕರೀದಂತ ಕಸ್ಟಮರ್ ಕಾಲ್ ಮಾಡಿ, ಸರ್ ಅಂದರೆ ಪಿಕಪ್ ಮಾಡಿದ್ದು ಹೋಟೆಲ್ ಎಂಪೈರ್ದು. ಇವಾಗ ನೋಡಿದ್ರೆ ಒಳಗಡೆ ಬಿಡ್ತಾ ಇಲ್ಲ. ಬಿಡಿ ನೀವು ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾರೆ ಕಸ್ಟಮರು. ನಾನು ಟಿಕೆಟ್ ಅನ್ಲೇಬಲ್ ಮಾರ್ಕ್ ಹಾಕಿದ್ದೀನಿ. ಇವ್ರು ನೋಡಿದ್ರೆ ಏನಂತಾರೆ ನೋಡೋಣ. ಟಿಕೆಟ್ ರೈಸ್ ಮಾಡಿದ್ದೀನಿ, ಏನಂತಾರೆ ಅಂತಾರೆ ಕಸ್ಟಮರ್. ಈಗ ಅಪಾರ್ಟ್ಮೆಂಟ್ ಎಂಟ್ರಿ ಇಲ್ಲಾಂದರೆ ಅವ್ರು ಸೆಕ್ಯೂರಿಟಿ ಗಾರ್ಡ್ ಬಿಡಲ್ವಲ್ಲ ನಮ್ಮನ್ನು. ಏನು ಮಾಡೋದು? ಈ ಶೋಭಾ ಅಪಾರ್ಟ್ಮೆಂಟು ಅಮೃತಹಳ್ಳಿಲಿ. ನೋಡೋಣ ಇರಿ ಏನಾಗುತ್ತೆ. ಕ್ಯಾನ್ಸಲ್ ಆದರೆ ಮತ್ತೆ ರಿಟರ್ನ್ ಹೋಗ್ಬೇಕು. ಅದೇ ತಿಕ್ಕಾವ್ರಿ ನನಗೆ. ಇಷ್ಟು ದೂರದಿಂದ ಬಂದಿರ್ತೀವಿ 10 ಕಿಲೋಮೀಟ್ರಿಂದ. ನಾನೇನು ಮಾಡಲಿ? ನನಗೆ ಮಲ್ಟಿ ಆರ್ಡ್ರ್ ಬಿದ್ದರೆ ನಾನು ರೂಲ್ಸ್ ನಾನು ಫಾಲೋ ಮಾಡಿದ್ದೀನಿ ನನಗೆ. ಹಲೋ, ಹಾಂ ಸರ್. ರಿಟರ್ನ್ ಬಿದ್ದಿರೋ ಸರ್, ಔಟ್ ಆಫ್ ಝೋನಿಂದ ಬಂದಿರೋ ಸರ್. ಹಾಂ ಸರ್, ಕ್ಯಾನ್ಸಲ್ ಆಯ್ತು ನೋಡಿ ಸ್ನೇಹಿತರೆ. ಏನಾಯ್ತೋ ಗೊತ್ತಿಲ್ಲ. ನಮ್ಮ ತಾಯಿನಿಗೂ ರಿಟರ್ನ್ ಬಿತ್ತು.
ಏನು ಸರ್ ಇದು ಮತ್ತೆ ನಾನು ರಿಟರ್ನ್ ಹೋಗ್ಬೇಕಾ 25 ರೂಪಾಯಿಗೆ? ಸರ್ ಅದೇ ಸರ್ ಇವಾಗ ಬರೀ 25 ರೂಪಾಯಿ ಸರ್. ಇದು ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ನಾನು? 5 ಕಿಲೋಮೀಟ್ರಾ ಸರ್? ಅದೇ ಸರ್ ನನಗೆ ಇವಾಗ ನನಗೆ ಬಿದ್ದರೆ ಮಲ್ಟಿ ಆರ್ಡ್ರ್ ಇದಕ್ಕೆ ಕೊಡಬೇಕಿತ್ತು ಹಾಗಾದರೆ. ಹಾಂ, ಎಷ್ಟು ರೂಪಾಯಿ ಕೊಟ್ಟಿದ್ದೀರಾ ನೀವು ಇದಕ್ಕೆ ಆರ್ಡ್ರಿಗೆ? 62 ರೂಪಾಯಿ ಹೋಟೆಲ್ ಎಂಪರ್. ನನಗೆ ರಿಟರ್ನ್ ಅಮೌಂಟ್ ಆಯ್ತಾ 68 ರೂಪಾಯಿ. ಇವಾಗ ನನಗೆ 25 ರೂಪಾಯಿ ಬಂತಲ್ಲ ಸರ್. ಬರೀ ರಿಟರ್ನಿಗೆ ಹೋಗ್ಬೇಕಾ ನಾನು ಇವಾಗ? ನಾನು ಹೋಗೋದಲ್ಲ, ಅದೇನು ಐ ಡಿ ಪ್ರಾಬ್ಲಮ್ ಆಗುತ್ತೆ ಆಗಲಿ ಸರ್, ಪರವಾಗಿಲ್ಲ ಹೋಗಿ ಸರ್. ಸಾಯಂಕಾಲ ಮನೆಗೆ ಹೋಗೋ ಟೈಮಲ್ಲಿ ಈ ಥರ ನೀವು ಇದನ್ನು ಮಾಡಿದ್ರೆ ರಿಟರ್ನ್ 5 ಕಿಲೋಮೀಟ್ರಿಗೆ 25 ರೂಪಾಯಿನಾ? ಹಾಂ, ಇಲ್ಲ ಸರ್, ಔಟ್ ಆಫ್ ಝೋನಿಂದ ಬಂದಿರೋ ಕಿತ್ತಕ್ಕೆ ಬಂದಿದ್ದು ನಾನು ಅಷ್ಟು ದೂರಿಂದ. ನೀವು ಮಟ್ಟಿ ಅಲ್ರು, ಅದರಲ್ಲಿ ನನಗೆ ರಿಟರ್ನ್ ಅಮೌಂಟ್ ಅಲ್ಲಿಂದ 12 ಕಿಲೋಮೀಟ್ರ್ ಹೋಗಿರೋದು. ಎಲ್ಲಿ ಗಂಗಾನಗರಿಂದ ಅಲ್ಲಿ 68 ರೂಪಾಯಿ ರಿಟರ್ನ್ ಅಮೌಂಟ್, ಅದು ಕೊಟ್ಟಿಲ್ಲ ನನಗೆ. ಅದನ್ನು ಬಿಟ್ಟು ಮತ್ತೆ ನನಗೆ ಎಷ್ಟು 62 ರೂಪಾಯಿ ಕೊಟ್ಟಿದ್ದೀರಾ? ಹಾಂ, ಏನು ಇಶ್ಯೂ ಸರ್? 25 ರೂಪಾಯಿ ಅಂತ ನಾಳೆ ಯೂಟ್ಯೂಬಲ್ಲಿ ಇದು ಅಪ್ಲೋಡ್ ಮಾಡ್ತೀನಿ ನೋಡಿ. ನಿಮ್ಮ ಹೆಸರು ಹೇಳಿ, ನಾನು ಮ್ಯಾನೇಜರ್ ಕಂಪ್ಲೇಂಟ್ ಸೋದಕ್ಕೆ ಮಾಡ್ತೀನಿ. 25 ಕಿಲೋಮೀಟ್ರ್ ಔಟ್ ಆಫ್ ಝೋನಿಂದ ನಾನು ಇದಕ್ಕೆ ಬಂದಿರೋದು, ನೀರು ಹಾಕಿದ್ದೀನಾ? ಹಾಂ ಹೇಳಿ, ನಾನು ನೀರು ಹಾಕಿದ್ದೀನ ಗಾಡಿಗೆ? 25 ರೂಪಾಯಿದಲ್ಲಿ ರಿಟರ್ನ್ ಹೋಗ್ಬಿಟ್ಟು ಕೊಡೋಕ್ಕೆ ಹೊಟ್ಟೆ ಉರಿತಾ ಇದೆ ಸರ್. ಹಾಂ, 25 ರೂಪಾಯಿ ಕೊಡ್ತೀರಾ, ರಿಟರ್ನ್ ಕ್ಯಾನ್ಸಲ್, ಪೂರ್ತಿ ಕ್ಯಾನ್ಸಲ್ ಮಾಡಿದ್ರೆ ನಾನು ಹೊಟ್ಟೆ ತಿಂತಿದ್ದನ್ನ. ಹಾಂ, ಅದು ನಾನೇ ಮಾಡ್ಕೊಳ್ಳಿ ಸರ್. ಇವಾಗ ಹೋಟೆಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ 25 ರೂಪಾಯಿಗೆ ಹೋಗಲ್ಲ ಔಟ್ ಆಫ್ ಝೋನಿಗೆ. ಹೊಟ್ಟೆಗೆ ಅನ್ನ ತಿಂತೀನಿ ಸರ್ ನಾನು, ಹೇಳ್ತೀನಲ್ಲ. ಅವ್ನು ನಮ್ಮನೆಗೆ ಸ್ವಿಗ್ಗಿ ಕಂಪ್ನಿ ಯಾವನೋ ನಮ್ಮನೆಗೆ ದೊಡ್ಡ ಮ್ಯಾನೇಜರು ಕಟ್ ಮಾಡ್ತಾರೆ ನೋಡ್ರಿ, ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಇಂಥವ್ರಿಗೇನು ಹೋಗ್ಯೋದು? ಅವ್ನು ಹಾಕ್ಕೊಂಡು ಹೋದು ಸ್ವಿಗ್ಗಿ ಕಂಪ್ನಿಗೆ ಹೋಗಿ 25 ರೂಪಾಯಿ ಕೊಟ್ಟಾನೆ ಗುರುಗಳ್ರೆ. ಅವ್ನು ಇಷ್ಟು ದೂರಿಂದ ಬಂದಿರ್ತೀನಿ, ಕಸ್ಟಮರ್ಸ್ ಮಕ್ಕಳು ಓದು ಈ ಥರ ತಲೆನೋವು. ನಮ್ಮನೆಗೆ ಓದು ಮೊದಲೇ ಇನ್ನೂ ಟಾರ್ಗೆಟ್ ಬೇರೆ ಆಗಿಲ್ಲ, ಅವ್ನು ನಮ್ಮನೆಗೆ ರಿಟರ್ನ್ ಬೇರೆ. ಅಂದರೆ ಅಲ್ಲಿ ಓದ್ಬಿಟ್ಟು ಟಿಕೆಟ್ ರೈಸ್ ಮಾಡ್ಕೊತೀನಿ, OTP ಇಶ್ಯೂ ಆಗ್ತಲ್ಲ ಅಂತ. ನನಗೇನು ಏನಾರು ಮಾಡ್ಕೊಳ್ಳಿ ರೀ. ಹೋಗ್ಬಿಟ್ಟು ಡ್ರಾಪ್ ಕೊಡಬೇಕಲ್ಲ, ಇನ್ನೇನು ಮತ್ತೆ ಇಷ್ಟೊತ್ತವರೆಗೂ ಮಾಡಿದ್ದೀನಿ ಕೆಲಸ, ಇನ್ನೂ 5 ಆರ್ಡ್ರ್ ಹೊಡಿಬೇಕಾಗೈತೆ. ಟೈಮ್ ನೋಡಿದ್ರೆ 10 ಗಂಟೆ. 25 ರೂಪಾಯಿ ಕೊಟ್ಟವನೇ ರಿಟರ್ನು. ಎಲ್ಲದರಲ್ಲೂ ಮೋಸ. ಇದು ರ್ಯಾಪಿಡೋ ಏನು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೈತೆ ಅವತ್ತಿಂದ 3-4 ದಿವಸದಿಂದ ಬರೀ ಇಶ್ಯೂ. ಇರಿ, ಇನ್ನೇನು ಹೋಗ್ಬಿಟ್ಟು ಕೊಡ್ತೀನಿ ಅಷ್ಟೇ. ಅವ್ರ ಕಸ್ಟಮರ್ ಸಪೋರ್ಟ್ ಅವರಾದ್ರೆ ಏನು ಮಾತಾಡ್ತಾರೆ, ಅವರು ದುಡಿಯೋರು ನಮ್ಮ ಥರನೇ. ಇರಿ, ಸಿಗ್ತೀನಿ ಮತ್ತೆ. ಇವಾಗ ಅದು ರಿಟರ್ನ್ ಬಂದುಬಿಟ್ಟು ಕೊಟ್ಟಿದ್ದೀನಿ. ಇಲ್ಲಿ ನೋಡಿ 25 ರೂಪಾಯಿ ತೋರಿಸಿದ ತಾನೆ, ಅದು 25 ರೂಪಾಯಿ ಕೊಡ್ಬೇಕು ನನಗೆ. ಒಂದು ನಿಮಿಷ ತೋರಿಸ್ತಿದ್ದೀರಿ ನಿಮಗೆ. 1 ರೂಪಾಯಿನೂ ಕೊಡಲಿಲ್ಲ ಸೊಳೆ ಮಗ. ಸ್ವಿಗ್ಗಿದವನ್ನೇ ಕೇಯ ಓದ್. ನೋಡಿ ಹೋಟೆಲ್ ಎಂಪರ್ ರಿಟರ್ನ್ ಬಿತ್ತು. ಅದು 25 ರೂಪಾಯಿ ಕೊಟ್ಟಿದ್ದ. ಎಲ್ಲೋಯ್ತು 25 ರೂಪಾಯಿದು? ತೋರಿಸ್ತಾನಲ್ಲ, ರಿಫ್ರೆಶ್ ಮಾಡಿ 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 ಸಾಕಾಯಿತು. ಎಲ್ಲೋಯ್ತು 25 ರೂಪಾಯಿ ಅಂತ ಇದ್ದೀನಿ ನಾನು. ಏನು ಮಾಡೋದು? ರಿಟರ್ನು ಬಂದೆ. ಆ ಕಸ್ಟಮರು ಎಷ್ಟು ತಿಕ್ಕ ಉರಿತಿತ್ತು ಗೊತ್ತಾ? 1.5 ಆರ್ಡ್ರ್ ಕೌಂಟಿಂಗ್ ಇತ್ತು. ಇಲ್ಲಿ ನೋಡಿ, ಅವಾಗಿಂದ ಫುಲ್ ಬೆಳಗ್ಗೆಯಿಂದ ಹೊಡೆದಿರೋದು. ರಿಟರ್ನ್ ಅಮೌಂಟ್ 25 ರೂಪಾಯಿ ತೋರಿಸ್ತಾನಿಲ್ಲ. ತಿಕ್ಕ ಹೊಡಿಸ್ಕೊಳ್ಬೇಕು ಅಷ್ಟೇ ನಾವು. ಏನು ಮಾಡೋದು? ಕ್ಯಾನ್ಸಲ್ ಮಾಡಿ ರಿಟರ್ನ್ ಬಿದ್ದೈತೆ. ಈ ಕಡೆ ಯಾವ್ದು ರೋಡ್ ಇದು ಗೊತ್ತಿಲ್ಲ ನನಗೂ, ತನಿಸಂದ್ರ ಕಡೆ. ಇವಾಗ ಮತ್ತೆ ನಮ್ಮ ಝೋನ್ ಕಡೆ ಹೋಗ್ತೀನಿ. ಇನ್ನೂ 5 ಆರ್ಡ್ರ್ ಹೊಡಿಬೇಕು, ಹೊಡ್ಕೊಂಡೇ ಹೋಗ್ತೀನಿ ಏನಾದರೂ ಆಗಲಿ. ಅದು ಎಷ್ಟೊತ್ತಾಗತ್ತಾಗಲಿ ಪರವಾಗಿಲ್ಲ. ಇರಿ, ಮತ್ತೆ ಸಿಗ್ತೀನಿ ನಿಮಗೆ ಆಮೇಲೆ. ನೈಟ್ 11 ಗಂಟೆ ಆದರೂ 11 ಎಷ್ಟು ಟೈಮ್? ಇವಾಗ 11:20 ಗಂಟೆ ಆಗಿದೆ ಟೈಮಿಂಗ್ಸು. ನೋಡ್ಬೋದು, ಕಾಣ್ತಾಯ್ತಲ್ಲ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಟ್ರಾಫಿಕ್ಕು, ಮೇನ್ ರೋಡು ಅಂಥದ್ದೇನಾಗಿದೆಯಪ್ಪ ಟ್ರಾಫಿಕ್ಕು. ಅಪ್ಪ ಏನು ಗುರು, ಹೆಬ್ಬಾಳ ಬರ್ತಾ ಬರ್ತಾ ಹತ್ತಿತ್ತಾಯ್ತಪ್ಪ ಟ್ರಾಫಿಕ್ ಅಂದ್ರೂ ಸಿಕ್ಕಾಪಟ್ಟೆ. ಇವಾಗ ಇದು ಸುಲ್ತಾನಪಳ್ಳಕ್ಕೆ ಲಾಸ್ಟ್ ಆರ್ಡ್ರ್ ಕೊಡೋಕೆ ಹೋಗ್ತಾಯಿದ್ದೀನಿ. ಟೋಟಲ್ ಅರ್ನಿಂಗ್ಸು ಎಷ್ಟು ರೂಪಾಯಿ ಆಗಿದೆ, ಎಷ್ಟು ಕಿಲೋಮೀಟ್ರ್ ಆಗಿದೆ ಅಂತ ಹೇಳ್ತೀನಿ ರೀ. ಈ ಟ್ರಾಫಿಕಲ್ಲಿಂದ ಹೋಗ್ಬೇಕು. ಯಾವುದೋ ನೀಕ್ ಐಕ್ಸರಿಮಿಂದ ಬಿದ್ದಿರೋದು ಲಾಸ್ಟ್ ಆರ್ಡ್ರ್. ಇದು ಕರೆಕ್ಟ್ ಆರ್ಡ್ರ್ ಬಿದ್ದುಬಿಟ್ಟಿದೆ. ಅಂದರೆ ಮತ್ತೆ ಅರ್ಧ ಆರ್ಡ್ರ್ ಎಷ್ಟನ್ನು ಹೊಡಿತಾ ಇದ್ದೀನಿ. ಆವಾಗಲೇ ಮಲ್ಟಿ ಆರ್ಡ್ರ್ ಕೊಟ್ಟಿದ್ರೆ ಆಗ್ತಿತ್ತು. ಏನೋ ಆಗಿದೆ ನೋಡ್ರಿ, ಇಲ್ಲಿ ಅಷ್ಟೊಂದು ಜಾಮ್ ಆಗಿಬಿಟ್ಟೈತೆ ಇದು ರೋಡು. ಇರಿ, ಮತ್ತೆ ಸಿಗ್ತೀನಿ ಆಮೇಲೆ. ಇವಾಗ ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. ಟಾರ್ಗೆಟ್ ಮುಗೀತು ಅಂತ ಇಂತು 11:15 ಗಂಟೆಗೆ ನಮ್ಮದು ಇವತ್ತು ಟಾರ್ಗೆಟ್ ಮುಗಿದಿರೋದು. ಎಷ್ಟಪ್ಪ 37 ಆರ್ಡ್ರ್ ಆಗಿದೆ. ಡ್ಯೂಟಿ ಅಂತ ಆಫ್ ಮಾಡಿದ್ದೀನಿ. 1702 ಇದೇ ಅರ್ನಿಂಗ್ಸ್ ಆಗ್ತದೆ ನೋಡೋಣ. 1702 ಪ್ಲಸ್ 111 ಪ್ಲಸ್ 525 2338 ರೂಪಾಯಿ ಆಗಿದೆ. ಮತ್ತು ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂತ ಬೆಳಗ್ಗೆ 22,886. ಏನಪ್ಪ ನೋಡೋಣ, 22,886 ಮೈನಸ್ ಇವಾಗ ಆಗಿರೋದು 23,109. ಇವತ್ತು 223 ಕಿಲೋಮೀಟ್ರ್ ಹೊಡೆದಿದ್ದೀನಿ 2,300ಕ್ಕೆ. ಎಷ್ಟು ಅವರ್ ಡ್ಯೂಟಿ ಮಾಡಿದ್ದೀನಿ ಗೊತ್ತಾ? ಇರಿ, ಎಷ್ಟು ಅವರ್ ಅಂತ ನೋಡಿ. ಅಲ್ಲ, ಅದನ್ನು 13 ಅವರ್ ಆಗಿರ್ಬೋದು ಅನಿಸುತ್ತೆ ನನ್ನ ಪ್ರಕಾರ. 13 ಅವರ್ 40 ನಿಮಿಷ.
ಯಪ್ಪ ದೇವ್ರೆ, ಟಾರ್ಗೆಟ್ ಮುಗೋಕೆ ಇಷ್ಟೊತ್ತು ಬೇಕಾಯಿತು. ಏನು ಮಾಡೋಕ್ಕಾಗಲ್ಲ, ಬ್ರೇಕ್ ತೊಗೊಂಡಿಲ್ಲ ಏನಿಲ್ಲ. ನಾನು ಮಧ್ಯಾಹ್ನ ಊಟನೂ ಮಾಡಲಿಲ್ಲ ಇವತ್ತು, ಹೊಟ್ಟೆನೇ ಹಸಿತಾ ಇರಲಿಲ್ಲ. ಹಾಗೆ ಕಂಟಿನ್ಯೂ ಕೆಲಸನೇ ಮಾಡ್ತಾಯಿದ್ದೆ. ಇಲ್ಲೇ ಸುಲ್ತಾನ್ ಪಾಳ್ಯದಲ್ಲಿ ಇದ್ದೀನಿ. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ನಮ್ಮ ಮನೆ. ಆಲ್ಮೋಸ್ಟು ಎಲ್ಲ ಸೇರಿದ್ರೆ ಒಂದು 50 ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಎಷ್ಟಪ್ಪ ಆಗುತ್ತೆ ಅಂತ ಇರೋ ನೋಡೇ ಬಿಡೋಣ ಅದನ್ನು. 223 ಪ್ಲಸ್ ಒಂದು 3 226 ಕಿಲೋಮೀಟ್ರು. ಪರವಾಗಿಲ್ಲ. ಆದ್ರೂ ತುಂಬ ಅವರ್ಸ್ ಜಾಸ್ತಿ ಐತೆ. ಯಾಕಂದರೆ ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಅದಾಗಿ ಹಿಡಿದು ನಮಗೆಲ್ಲ ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ಬಿಟ್ಟೈತೆ. ಫುಡ್ ಡೆಲಿವರಿ ಬಾಯ್ಸ್ಗೆ ಎಲ್ಲರಿಗೂ, ಆಲ್ಮೋಸ್ಟ್ ಎಲ್ಲ ಝೋನಲ್ಲೂ, ಇಡೀ ಬೆಂಗಳೂರು ಹಿಡ್ಕೊಳ್ಳಿ ನೀವು. ಯಾಕಂದರೆ ಬ್ಯಾನ್ ಮಾಡ್ತಿರೋ, ಆರಾಮಾಗಿ ದುಡ್ಕೊಂಡು ಹೋಗ್ತಿದ್ರು. ಇವಾಗ ನಮಗೂ ಹೊಡ್ತಾ ಇದ್ದು, ನಮ್ಮ ಡೆಲಿವರಿ ಬಾಯ್ಸ್ಗೂ. ಏನು ಮಾಡೋಕ್ಕಾಗಲ್ಲ. ನೋಡೋಣ, ಮತ್ತೆ ಸಿಗ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ, ಬಾಯ್.